ಸತ್ಯವತಿ ಅಥವಾ ಮತ್ಸ್ಯಗಂಧಿ ನಾವಿವತ್ತು ನೋಡುವ ಪಾತ್ರ. ಮತ್ಸ್ಯಗಂಧಿ ಅಂತ ಅವಳನ್ನು ಯಾಕೆ ಕರೆದಲು ಅಂತಂದರೆ, ಅವಳು ಮೀನಿನ ಹೊಟ್ಟೆಯಲ್ಲಿ ಹುಟ್ಟಿದ ಕಾರಣ ಮೀನಿನ ವಾಸನೆಯನ್ನೇ ತನ್ನ ಮೈಯಲ್ಲಿ ಹೊಂದಿದ್ದರಿಂದ ಅವಳು ಮತ್ಸ್ಯಗಂಧಿ ಅಂತ ಕರೆಸಿಕೊಂಡಳು. ಅವಳು ಮತ್ಸ್ಯಗಂಧಿ ಮಾತ್ರ ಅಲ್ಲ, ಮರ್ತ್ಯಗಂಧಿಯೂ ಹೌದು. ಅಂದರೆ ಈ ಮಣ್ಣಿನ ನೆಲದ ಸಹಜ ಸ್ವಾಭಾವಿಕವಾದ ಒಂದು ಪ್ರಾಕೃತಿಕವಾದ ಬದುಕನ್ನು ಬಾಳಿದವಳು. ಈ ಸತ್ಯವತಿಯ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಕಥೆ ಇದೆ. ಅದು ಏನು ಕಥೆ ಅಂತಂದರೆ, ಉಪರಿಚರ ಅನ್ನುವ ಒಬ್ಬ ರಾಜ ಆ ಕಾಲದಲ್ಲಿ ತಾನು ಯಾವುದೋ ಒಂದು ಕಾರಣಕ್ಕೆ ತನ್ನ ತೇಜಸ್ಸನ್ನು ಹೊರಗೆ ಬಿಟ್ಟು ಆ ತೇಜಸ್ಸನ್ನು ಒಂದು ಹದ್ದಿನ ಮುಖೇನ ತನ್ನ ಪತ್ನಿಗೆ ಮುಟ್ಟಿಸಬೇಕು ಅಂತ ಕಳುಹಿಸಿಕೊಡ್ತಾನೆ. ಈ ಹದ್ದು ಹೀಗೆ ಅದನ್ನು ಹಿಡ್ಕೊಂಡು ಹಾರ್ತಾ ಇರಬೇಕಾದ್ರೆ ಇನ್ನೊಂದು ಹದ್ದು ಬಂದು ಅದನ್ನು ಆಕ್ರಮಿಸ್ತದೆ. ಎರಡಕ್ಕೂ ಹೋರಾಟ ಆಗ್ತದೆ. ಈ ಉಪರಿಚರ ವಸುವಿನ ತೇಜಸ್ಸು ಕೆಳಗಿನ ನದಿಗೆ ಬಿದ್ದು ಬಿಡ್ತದೆ. ಆ ನದಿಯಲ್ಲಿ ಒಂದು ಮೀನು ಈ ತೇಜಸ್ಸನ್ನು ನುಂಗುತ್ತದೆ. ಈ ಮೀನು ಅದ್ರಿಕೆ ಅನ್ನೋ ಒಬ್ಬಳು ಅಪ್ಸರೆ ಶಾಪದ ಕಾರಣದಿಂದ ಮೀನಾಗಿದ್ದವಳು ಈ ತೇಜಸ್ಸನ್ನು ನುಂಗಿದ್ದರಿಂದ ಗರ್ಭವತಿಯಾಗ್ತದೆ. ಈ ಗರ್ಭದಿಂದ ಇಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು ಹುಟ್ಟುತ್ತಾರೆ. ಈ ಮೀನನ್ನು ಕೊಂಡು ಹೋದ ದಾಶರಾಜ ಈ ಎರಡೂ ಮಕ್ಕಳನ್ನು ನೋಡಿ ಆಶ್ಚರ್ಯಪಟ್ಟು ಈ ಮಕ್ಕಳನ್ನೇನು ಮಾಡುವುದು ಅಂತ ಗೊತ್ತಾಗದೆ ಅರಸನಲ್ಲಿ ಕೊಂಡೋಗ್ತಾನೆ. ಅರಸ ಗಂಡು ಮಗುವನ್ನು ತಾನಿಟ್ಟುಕೊಳ್ತಾನೆ, ಹೆಣ್ಣು ಮಗುವನ್ನು ನೀನೇ ಸಾಕಿಕೋ ಅಂತ ದಾಶರಾಜನಿಗೆ ಕೊಡ್ತಾನೆ. ದಾಶರಾಜ ಈ ಸತ್ಯವತಿ ಎಂಬ ಈ ಮಗುವನ್ನು ಬೆಳೆಸ್ತಾನೆ. ಇವಳು ಮತ್ಸ್ಯಗಂಧಿಯಾಗಿ ಸತ್ಯವತಿಯಾಗಿ ಕಪ್ಪಗಿದ್ದರಿಂದ ಕಾಳಿ ಎಂಬ ಹೆಸರಿನಲ್ಲಿ ದಾಶರಾಜನ ಮನೆಯಲ್ಲಿ, ಅಂದರೆ ಅಂಬಿಗನ ಮಗಳಾಗಿ ಬೆಳೆಯುತ್ತಾಳೆ. ಯಾರೋ ಒಬ್ಬ ಪುಣ್ಯಾತ್ಮ ಮಹರ್ಷಿಯೋ ಯಾರೋ ಭವಿಷ್ಯಜ್ಞಾನಿ ಒಂದು ಮಾತನ್ನು ಇವನಲ್ಲಿ ಹೇಳಿರ್ತಾನೆ, ನೀನು ಬೆಳೆಸುತ್ತಿರುವ ಈ ಮಗಳು ನಾಳೆ ಒಬ್ಬ ಮಹಾರಾಜನ ಚಕ್ರವರ್ತಿಯ ಪತ್ನಿಯಾಗುವುದಕ್ಕೆ ಇದ್ದಾಳೆ. ಈ ಭವಿಷ್ಯವಾಣಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇವನು ಬಹುಶಃ ಕಾಲದ ನಿರೀಕ್ಷೆಯಲ್ಲಿ ಇದನ್ನೋ ಏನೋ ಕಾಲ ಸಾಗುತ್ತಾ ಇದೆ. ಇವಳು ಬೆಳೆದವಳು ಮಗಳು ತಂದೆಗೆ ದೋಣಿ ನಡೆಸುವುದರಲ್ಲಿ ಸಹಾಯಕಳು ಆಗ್ತಾಳೆ. ಪ್ರಯಾಣಿಕರನ್ನು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಯಮುನಾ ನದಿಯಲ್ಲಿ ದಾಟಿಸುವ ಕೆಲಸ. ಒಂದು ದಿವಸ ಇವಳು ಹೀಗೆ ದೋಣಿ ನಡೆಸ್ತಾ ಇರುವಾಗ ಒಬ್ಬ ಮಹರ್ಷಿ ಬರ್ತಾನೆ, ಪರಾಶರ ಅಂತ ಅವನ ಹೆಸರು. ಅವನು ದೋಣಿಯನ್ನೇ ಇರ್ತಾನೆ. ದೋಣಿಯನ್ನೇರಿ ದೋಣಿ ನದಿಯ ಮಧ್ಯಭಾಗಕ್ಕೆ ತಲುಪುವಾಗ ಅವನು ಹೇಳ್ತಾನೆ, ನೋಡು, ನಿನ್ನ ಮೇಲೆ ನನಗೆ ಮೋಹ ಉಂಟಾಗಿದೆ, ನಿನ್ನಿಂದ ಒಬ್ಬ ಮಗ ಬೇಕು. ಅವಳಿಗೆ ನಾಚಿಕೆ ಆಗ್ತದೆ. ಆಗ ಮಹರ್ಷಿ ಏನು ಮಾಡ್ತಾನೆ, ಉಳಿದವರ ಗಮನಕ್ಕೆ ಬಾರದಂತೆ ಒಂದು ಮಂಜಿನ ಆವರಣವನ್ನು ಸೃಷ್ಟಿ ಮಾಡಿ ಅದರ ಒಳಗೆ ಇವಳನ್ನು ಕೂಡಿ ಒಬ್ಬ ಮಗನನ್ನು ಪಡೆಯುತ್ತಾನೆ. ಅದೇ ಮಗ ಕೃಷ್ಣ ದ್ವೈಪಾಯನ ಅಥವಾ ವ್ಯಾಸ ಅಥವಾ ಬಾದರಾಯಣ. ಹೀಗೆ ಪಡೆದ ಮಗ ಆ ಕ್ಷಣವೇ ಬೆಳೆಯುತ್ತಾನೆ, ಅವ ಹೊರಟೋಗ್ತಾನೆ. ಪರಾಶರನು ಹೊರಟೋಗ್ತಾನೆ. ಈ ಸತ್ಯವತಿಗೆ ಅವಳ ಕನ್ಯತ್ವವು ಸ್ಥಿರವಾಗಿರುವಂತೆ ಪರಾಶರ ಅನುಗ್ರಹವನ್ನು ಮಾಡ್ತಾನೆ. ಇವಳು ದೋಣಿ ನಡೆಸ್ತಾ ಇದ್ದಾಳೆ. ಕೆಲವು ಕಾಲ ಕಳೆದ ಮೇಲೆ ಹಸ್ತಿನಾವತಿಯ ಮಹಾರಾಜ ಶಂತನು ಆ ಕಡೆಗೆ ಬಂದವನು ಇವಳನ್ನು ನೋಡ್ತಾನೆ. ಇವಳನ್ನು ನೋಡ್ತಾನೆ ಹೇಗೆ ಅಂತಂದರೆ, ಒಂದು ವಿಶಿಷ್ಟವಾದ ಗಂಧ ಪರಿಮಳ ಅವನನ್ನು ಆಕರ್ಷಿಸ್ತದೆ. ಇದು ಎಲ್ಲಿಂದ ಬಂತು ಅಂತ ನೋಡ್ತಾ ಹೋಗುವಾಗ ಈ ಕಾಳಿ ಅಥವಾ ಸತ್ಯವತಿ ಕಣ್ಣಿಗೆ ಬೀಳುತ್ತಾಳೆ. ಅಲ್ಲಿಯವರೆಗೆ ಮತ್ಸ್ಯಗಂಧಿಯಾಗಿದ್ದವಳು ಆಮೇಲೆ ಯೋಜನಗಂಧಿಯಾಗಿ ಹೇಗಾದ್ಲು? ಅದಕ್ಕೆ ಕಾರಣ ಪರಾಶರ ಕೊಟ್ಟವರ, ನಿನ್ನ ಮತ್ಸ್ಯಗಂಧ ಹೋಗಲಿ, ಸುವಾಸನೆಯೇ ನಿನ್ನ ದೇಹದಿಂದ ಹೊಮ್ಮಲಿ. ಈ ಆಕರ್ಷಣೆಯಿಂದ ಬಂದ ಶಂತನು ಆಮೇಲೆ ದೇವವ್ರತನ ತ್ಯಾಗ ಇತ್ಯಾದಿಗಳಿಂದ ಸತ್ಯವತಿ ಶಂತನುವನ್ನು ಮದುವೆ ಆಗ್ತಾಳೆ. ಹಸ್ತಿನಾವತಿ ಅರಮನೆಗೆ ಹೋಗ್ತಾಳೆ. ಅಲ್ಲಿ ಶಂತನುವಿನಿಂದ ಇಬ್ಬರು ಮಕ್ಕಳು, ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಜನ್ಮಿಸ್ತಾರೆ. ಅವರು ದಾಶರಾಜನ ನಿಬಂಧನೆ. ಅದು ಸತ್ಯವತಿಯನ್ನು ಶಂತನು ಮದುವೆ ಆದರೆ ಸತ್ಯವತಿಯ ಸಂತಾನವೇ ಸಿಂಹಾಸನಕ್ಕೆ ಅಧಿಕಾರವನ್ನು ಹೊಂದಿರಬೇಕು. ಹಾಗಾಗಿ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯರು ಹಸ್ತಿನಾವತಿಯ ಅಥವಾ ಚಂದ್ರವಂಶದ ಉತ್ತರಾಧಿಕಾರಿಗಳಾಗಿ ಸಿದ್ಧರಾಗ್ತಾರೆ. ಆ ಕಾಲದಲ್ಲಿ ಚಿತ್ರಾಂಗದ ತೀರಿ ಹೋಗ್ತಾನೆ. ವಿಚಿತ್ರವೀರ್ಯನು ಪಟ್ಟ ಏರಿ ಆಳುವ ಕಾಲಕ್ಕೆ ಅವನಿಗೆ ಯಾವುದೋ ರೋಗ ಬಾಧೆಯಿಂದ ಅವನು ತೀರಿ ಹೋಗ್ತಾನೆ. ವಿಚಿತ್ರವೀರ್ಯನ ಇಬ್ಬರು ಪತ್ನಿಯರು ಪ್ರಸವಿಸಿರುವುದಿಲ್ಲ, ಅಂಬಿಕೆ ಮತ್ತು ಅಂಬಾಲಿಕೆ. ಹಾಗಾದರೆ ಕುಲಕ್ಷಯವಾಗ್ತದಲ್ಲ. ಕುಲವನ್ನು ಉಳಿಸಬೇಕಾದ್ದು ಸತ್ಯವತಿಗೂ ಧರ್ಮವೇ. ಅವಳು ಏನು ಮಾಡೋಣ, ತನ್ನ ಸೊಸೆಯಂದಿರಿಗೆ, ಆ ಕಾಲದ ಧರ್ಮದ ಪದ್ಧತಿ ಯೋಗ್ಯರಾದವರಿಂದ ನಿಯೋಗದ ಮೂಲಕ ಮಕ್ಕಳನ್ನು ಪಡೆಯಬಹುದು ಎನ್ನುವುದು ಆಗಿನ ಕಾಲದ ಶಾಸ್ತ್ರ.
ದೇವವ್ರತನನ್ನು ಅಂದರೆ ಭೀಷ್ಮನನ್ನು ಕೇಳ್ತಾಳೆ. ಭೀಷ್ಮ ಒಪ್ಪೋದಿಲ್ಲ. ಆಮೇಲೆ ತನ್ನ ಮಗನಾದ ವೇದವ್ಯಾಸರನ್ನು ಬರಮಾಡ್ತಾಳೆ. ಒಂದು ಮಗನೇ ಹೀಗೆ ಸತ್ಸಂತಾನ ಆಗಬೇಕು. ವೇದವ್ಯಾಸರು ಅದಕ್ಕೆ ಒಪ್ಪಿ ಅಂಬಿಕೆ ಮತ್ತು ಅಂಬಾಲಿಕೆಯಿಂದ ಇಬ್ಬರು ಮಕ್ಕಳನ್ನು ಪಡೆಯುತ್ತಾರೆ. ಮೊದಲನೆಯವನ ಧೃತರಾಷ್ಟ್ರ, ಅವನು ಹುಟ್ಟುಗುರುಡ. ಯಾಕೆ ಹುಟ್ಟುಗುರುಡ ಅಂದರೆ ಈ ಹೆಣ್ಣು ಮಗಳು ವೇದವ್ಯಾಸರು ಸಮೀಪಿಸುವ ಕಾಲಕ್ಕೆ ಭಯದಿಂದ ಕಣ್ಣು ಮುಚ್ಚಿದ್ಲು, ಹೀಗಾಗಿ ಮಗು ಕುರುಡಾಯಿತು. ಎರಡನೆಯವಳು ಅಂಬಾಲಿಕೆ, ಇವಳು ಭಯದಿಂದ ಬಿಳಿಚಿಕೊಂಡ್ಳು, ಹಾಗಾಗಿ ಪಾಂಡುರೋಗಿಯಾದ ಮಗ ಹುಟ್ಟಿದ. ಇದು ಎರಡೂ ಸಂತಾನ ಪೂರ್ಣಾರ್ಹತೆ ಇದ್ದದ್ದಲ್ಲ. ಆಮೇಲೆ ಸತ್ಯವತಿ ಮತ್ತೆ ಒತ್ತಾಯಿಸಿ ದೊಡ್ಡ ಸೊಸೆಯನ್ನು ನೀನು ಪಡೀಲೇಬೇಕು ಅಂತ ಹೇಳಿದರೆ ಇವಳು ವ್ಯಾಸರ ಬಳಿಗೆ ದಾಸಿಯೊಬ್ಬಳನ್ನು ಕಳಿಸಿಕೊಡ್ತಾಳೆ. ಆ ದಾಸಿಯ ಮುಖೇನ ವಿದುರ ಎಂಬ ಮಹಾಜ್ಞಾನಿ ಮಗನಾಗಿ ಹುಟ್ಟುತ್ತಾನೆ. ಅಂತೂ ಈ ಮೂವರು ಮಕ್ಕಳನ್ನು ಪಡೆದು ಕುಲದ ಉದ್ಧಾರ ಆಗಬೇಕು ಅಂತ ಸತ್ಯವತಿ ಅಪೇಕ್ಷಿಸ್ತಾಳೆ. ಧೃತರಾಷ್ಟ್ರನಿಗೆ ಅರ್ಹತೆ ಇಲ್ಲ, ಪಾಂಡು ಅಕಾಲದಲ್ಲಿ ಮರಣ ಹೊಂತಾನೆ, ಧೃತರಾಷ್ಟ್ರನೇ ಆಳ್ತಾನೆ. ಇದು ಒಂದು ಮುಖ. ಇನ್ನೊಂದು ಮುಖ ಏನು ಅಂತಂದರೆ ಸತ್ಯವತಿಯ ಪರಂಪರೆಗೆ, ಅಂದರೆ ಸತ್ಯವತಿಯ ಸಂತಾನಕ್ಕೆ ಸಿಂಹಾಸನ ಸಿಗಬೇಕೆಂಬುದು ದಾಶರಾಜನ ಹಂಬಲ. ಸಿಕ್ಕೀತ ಅಂತ ಕೇಳಿದರೆ ಒಂದು ಸೂಕ್ಷ್ಮವನ್ನು ಗಮನಿಸಿ. ಸತ್ಯವತಿ ಹೆತ್ತ ಮಕ್ಕಳು ವಿಚಿತ್ರವೀರ್ಯ ಮತ್ತು ಚಿತ್ರಾಂಗದ. ವಿಚಿತ್ರವೀರ್ಯ ಸ್ವಯಂ ಪತ್ನಿಯರಿಂದ ಮಕ್ಕಳನ್ನು ಪಡೀಲಿಕ್ಕಾಗಲಿಲ್ಲ. ಆದರೆ ಸತ್ಯವತಿಯೇ ಪಡೆದ ವ್ಯಾಸ ನಿಯೋಗ ಮಾಡಿದ್ದರಿಂದ ಈ ವಿಚಿತ್ರವೀರ್ಯನ ಕ್ಷೇತ್ರದಲ್ಲಿ ಸಂತಾನ ಬೆಳೆಯಿತು. ಇದು ಸತ್ಯವತಿಯ ಸಂತಾನ ಹೌದೋ ಅಲ್ವೋ? ಅಂದರೆ ನಾವು ಏನನ್ನು ತರ್ಕಬದ್ಧವಾಗಿ ಯೋಚನೆ ಮಾಡ್ತೇವೋ, ಏನನ್ನು ಪ್ಲ್ಯಾನ್ ಅಂತ ಮಾಡ್ತೇವೋ ಅದು ಎಲ್ಲವೂ ನಡೀತದೆ ಅಂತ ಏನಿಲ್ಲ, ನಡೆಯುವುದಿಲ್ಲ ಅಂತಲೂ ಏನೂ ಇಲ್ಲ. ಹೀಗಾಗಿ ಸತ್ಯವತಿಯ ಸಂತಾನಕ್ಕೆ ಸಿಂಹಾಸನ ಬಂತು ಅಂತಲೂ ನಾವು ಹೇಳಬಹುದು, ಬರಲಿಲ್ಲ ಅಂತಲೂ ನಾವು ಹೇಳಬಹುದು. ಹೀಗೆ ಸತ್ಯವತಿಯ ಒಂದು ಉದ್ದೇಶ ವಂಶಾಭಿವೃದ್ಧಿಯಲ್ಲಿ ಫಲಿಸ್ತದೆ. ಆಮೇಲೆ ಧೃತರಾಷ್ಟ್ರನಿಗೆ 100 ಮಕ್ಕಳು, ಪಾಂಡುವಿಗೆ 5 ಮಕ್ಕಳು. ಹೀಗೆ ಇಷ್ಟಾಗುವಾಗ ಪಾಂಡು ವಿರಕ್ತನಾಗಿ ಧೃತರಾಷ್ಟ್ರನಿಗೆ ಸಿಂಹಾಸನವನ್ನು ಬಿಟ್ಟುಕೊಟ್ಟು ಅರಣ್ಯಕ್ಕೆ ಹೋಗಿದ್ದಾನೆ. ಅರಣ್ಯಕ್ಕೆ ಹೋಗಿ ಅಲ್ಲಿ ನಿಯೋಗದ ಮೂಲಕವೇ, ದೇವತಾ ನಿಯೋಗದ ಮೂಲಕ 5 ಮಕ್ಕಳನ್ನು ಪಡೆದಿದ್ದಾನೆ. ಅವರು ಪಾಂಡವರು. ಪಾಂಡು ತೀರಿ ಹೋದ ಮೇಲೆ ಈ ಪಾಂಡವರನ್ನು ಋಷಿಗಳು ಹಸ್ತಿನಾವತಿ ಕರ್ಕೊಂಡು ಬರ್ತಾರೆ. ಇವರು ಹಸ್ತಿನಾವತಿಗೆ ಬರುವ ಕಾಲಕ್ಕೆ ವೇದವ್ಯಾಸ ಪ್ರವೇಶ ಮಾಡ್ತಾನೆ. ಸತ್ಯವತಿಯಲ್ಲಿ ಅವ ಒಂದು ಮಾತು ಹೇಳ್ತಾನೆ. ಮುಂದೆ ಏನಾಗ್ತದೆ ಎನ್ನುವುದ ಒಂದು ಭವಿಷ್ಯತ್ತಿನ ಸೂಚನೆಯನ್ನು ಅವ ಕೊಡ್ತಾನೆ. ಹೇಳಬಾರದು ಮುಂದಣದು, ನಾಳೆಗೆ ನಾಳೆ, ನಾಳೆ ಬೆಟ್ಟಿತು, ಕಾಲ ವಿಪರೀತ ಆಗ್ತದೆ. ಕುರುಕ್ಷಿತಿಪಾಲ ಪಾಂಡುಕುಮಾರರಲ್ಲಿ ಕೈಮೇಳವಿಸುವುದು ವಿಜಯಂಗೆಯಿ. ಕುಮಾರವ್ಯಾಸನಲ್ಲಿ ಬರೋ ಮಾತು. ಕುಮಾರವ್ಯಾಸನಲ್ಲಿ ಈ ಸಾಲು ಬಂದರ ಅರ್ಥ ಏನು ಅಂತಂದರೆ, ನಾಳೆ ಕಾಲ ಕೆಡ್ತದೆ, ನಿನ್ನ ಸಂತಾನವೇ ಕಚ್ಚಾಡುವುದನ್ನು ನೀನು ನೋಡಬೇಕಾಗ್ತದೆ. ಆದ ಕಾರಣ ನೀನಿಲ್ಲಿರುವುದು ಯುಕ್ತವಲ್ಲ. ಹೇಳಬಾರದು ತಾನು, ಇದನ್ನು ಹೇಳಬೇಕಾದ್ದಲ್ಲ, ಆದರೆ ನಿನ್ನ ಕ್ಷೇಮಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ಕಾಲ ಕೆಡುವ ಮೊದಲು ನೀನು ಅರಮನೆಯನ್ನು ಬಿಟ್ಟು ಹೊರಡು. ಸತ್ಯವತಿಗೆ ಈ ತನ್ನ ಮಕ್ಕಳ ಕಾದಾಟವನ್ನು ನೋಡುವ ಅವಕಾಶ ಅಥವಾ ಸನ್ನಿವೇಶ ಒದಗದಂತೆ ವೇದವ್ಯಾಸನ ಸೂಚನೆ. ಅವಳೇನು ಮಾಡ್ತಾಳೆ, ತನ್ನ 2 ಸೊಸೆಯಂದಿರನ್ನು ಕೂಡಿಕೊಂಡು ವಾನಪ್ರಸ್ಥವನ್ನು ಸ್ವೀಕರಿಸಿಬಿಡ್ತಾಳೆ. ಪಾಂಡವರಲ್ಲಿ ಮತ್ತು ಕೌರವರಲ್ಲಿ ಕೈಮೇಳವಿಸುವುದು ಅಂದರೆ ಯುದ್ಧವಾಗುವುದು ಅನ್ನೋದನ್ನು ವೇದವ್ಯಾಸರು ಭವಿಷ್ಯವಾಣಿಯಾಗಿ ಹೇಳಿದ್ರ ಅಲ್ಲ ತಾರ್ಕಿಕವಾಗಿ ಯೋಚಿಸಿ ಹೇಳಿದ್ರ ನಮಗೆ ಸ್ಫುಟ ಆಗೋದಿಲ್ಲ. ತಾರ್ಕಿಕವಾಗಿ ಯೋಚಿಸಿ ಹೇಳಿದರು ಅಂತಂದರೆ ಅವರ ಒಳಗೆ ವೈಮನಸ್ಸು ಬೆಳೆಯುತ್ತದೆ ಅನ್ನೋ ಸೂಚನೆಯನ್ನು ಗ್ರಹಿಸಿ ಹೇಳಿರಬೇಕು. ಇಲ್ಲ ಭವಿಷ್ಯವಾಣಿಯನ್ನು ಹೇಳಿದರು ಅಂತಾದರೆ ಈ ಭವಿಷ್ಯವಾಣಿಯನ್ನು ಯುದ್ಧದಲ್ಲಿ ಪರ್ಯವಸಾನವಾಗ್ತದೆ ಅಂತ ಗ್ರಹಿಸಿದ್ದನ್ನು ನಾವು ಯಾರ ಮೇಲೂ ದೋಷವಾಗಿ ಆರೋಪಿಸಲಿಕ್ಕೆ ಬರುವುದಿಲ್ಲ. ಹಾಗಾಗಿಯೇ ಕುರುಕ್ಷೇತ್ರದ ಯುದ್ಧ ಎಂಬುದು ಪೂರ್ವ ನಿರ್ಣೀತವಾದ್ದು, ಮನುಷ್ಯರ ಕೈ ಮೀರಿದ್ದು ಅಂತಲೂ ನಾವು ಗ್ರಹಿಸುವುದಕ್ಕೊಂದು ಆಸ್ಪದವನ್ನು ವೇದವ್ಯಾಸರು ಸತ್ಯವತಿಯಲ್ಲಿ ಹೇಳುವ ಈ ಮಾತು ನಮಗೆ ತೋರಿಕೊಡುತ್ತದೆ. ಹೀಗೆ ಸತ್ಯವತಿಯ ಇಡೀ ಪಾತ್ರ ಮಹಾಭಾರತ ಕಥನದ ಪೂರ್ವಭಾಗವನ್ನು ಆಕ್ರಮಿಸಿಕೊಂಡು ಯಾವುದೋ ಸತ್ಸಂತಾನವಾಗಿ ಚಂದ್ರವಂಶದ ಪರಂಪರೆಯನ್ನು ಬೆಳಗಿಸಬೇಕಾಗಿತ್ತ ಆ ವಂಶಕ್ಕೆ ಸಾಕಷ್ಟು ದೇಣಿಗೆಯನ್ನು ಕೊಟ್ಟ ಒಂದು ದೀಪ ಬೆಳಗುವುದಕ್ಕೆ ಎಣ್ಣೆಯ ಹಾಗೆ ಸತ್ಯವತಿಯ ಪಾತ್ರ ದುಡಿದದ್ದನ್ನು ನಾವು ಕಾಣ್ತೇವೆ.